ತಂದೆ ತಾಯಿ ಸಹೋದರ ಎಲ್ಲ ಗುರುವಿಗೆ, ಅಣ್ಣ ತಂದರಿಗೆ, ಅಕ್ಕ ತಂದರಿಗೆ, ಆಮೇಲೆ ಅನ್ನದಾತರಿಗೆ ನಮಸ್ಕಾರ. ಇದೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ಟಾರ್ ಚಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ನಮ್ಮ ಅಮೂಲ್ಯವಾದ ಮತನ ಅವ್ರು ನೀಡಿ ತಮ್ಮ ಸೇವೆ ಮಾಡೋ ಅವಕಾಶ ನಾವು ಮಾಡಿಕೊಡಿ ಅಂತ ಎಲ್ಲರೂ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೊಸೂರು ಪಂಚಾಯತಿಯ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನಿಮ್ಮ ನರೇಂದ್ರ ಸ್ವಾಮಿ ಅನಂತ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರ ಅವರ ಪರವಾಗಿ ಮತಯಾಚನೆ ಮಾಡಲು ತಮ್ಮೆಲ್ಲರ ಬಳಿಗೆ ಆಗಮಿಸಿ ನಿಮ್ಮ ದರ್ಶನವನ್ನು ಪಡೆದು ನಿಜ ದರ್ಶನ ಆಗ್ತಾ ಇದೆ. ಇಂದು ಅವರು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಇದೇ ರೀತಿ ಬಂದಿದ್ರು. ಆವತ್ತು ಕೂಡ ಜಯದ ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ಕಾರಣ ಆಗಿತ್ತು. ಇಂದು ನಿಮ್ಮೆಲ್ಲರನ್ನು ಕೇಳ್ತಾ ಇದ್ದೀನಿ, ಇಂದು ಅವರು ಇಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಆದಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ತಾವು ಕಾರಣೀಭೂತರಾಗಬೇಕು ಅನ್ನೋಂತ ಬೇಡಿಕೆ ನೀಡಲಿಕ್ಕೆ ಬಂದಿದ್ದಾರೆ. ಅವರ ಜೊತೆನಲ್ಲಿ ನನ್ನ ಮದ್ದೂರಿನ ಶಾಸಕ ಮತ್ತು ನನ್ನ ಸ್ನೇಹಿತರಾದಂತ ಉದಯ್ ಗೌಡ ಅವರು ಕೂಡ ನಮ್ಮ ಜೊತೆ ಇವತ್ತಿನ ಚುನಾವಣಾ ಪ್ರಚಾರದಲ್ಲಿದ್ದಾರೆ. ಈಗ ತಾನೇ ನಮ್ಮ ಹಿರಿಯರು ಆದಂತ ಮರ್ತಿಬೇಗೌಡರು ಕೂಡ ನಮ್ಮ ಜೊತೆ ಇವತ್ತು ಈ ಒಂದು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಒಂದೆರಡು ಮಾತನ್ನ ಉದಯ್ ಅವರು ಮಾತಾಡಿದ ನಂತರ ದರ್ಶನ್ ಮಾತಾಡ್ತಾರೆ. ಆಯ್ತು, ಮರ್ತಿಬೇಗೌಡರು. ಆಯ್ತು. ಮತದಾರ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರ ಅವರ ಪರವಾಗಿ ಖ್ಯಾತ ಚಲನಚಿತ್ರ ನಟರಾದಂತ ಗೆಳೆಯರಾದಂತ ದರ್ಶನ್ ಅವರು ಬಂದಿದ್ದಾರೆ. ತಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೇಳಲಿಕ್ಕೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಕೊಟ್ಟಿರ್ತಕ್ಕಂತ ಗ್ಯಾರಂಟಿ ಕೊಡುಗೆಗಳನ್ನ ನೆನಪು ಮಾಡಿಕೊಂಡು ತಾವೆಲ್ಲ ದರ್ಶನ್ ಅಭಿಮಾನಿಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಡಬೇಕು. ಎಲ್ರಿಗೂ
ಒಂದು ಬೆಂಬಲ ಮತ್ತು ದರ್ಶನ್ ಅವರ ಸಹಕಾರ ಸದಾಕಾಲ ನಮ್ಮ ಜೊತೆ ಬಂದಿದೆ. ಸುಮ್ಮನೆರಪ್ಪ, ಇಳ್ಕೊಳ್ಳ, ಬೇಡ, ಸಾಕ್ತಿದೆಯಪ್ಪ. ಅವರ ಬೆಂಬಲ ಮತ್ತು ಸಹಕಾರ ಯಾವಾಗ ಬಂದಿದೆಯೋ ಆವಾಗೆಲ್ಲ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಈ ಬಾರಿಯೂ ನಿಮ್ಮೆಲ್ಲರ ಉತ್ಸಾಹ, ಒಂದು ನಿಮ್ಮೆಲ್ಲರ ರಣಕಾಳೆಯನ್ನು ನೋಡ್ತಾ ಇದ್ರೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ, ದರ್ಶನ್ ಅವ್ರಿಗೆ ಏನು ನೀವು ಪ್ರೀತಿಯನ್ನು ತೋರಿಸ್ತಿದ್ದೀರಿ, ಆ ಮತವನ್ನ 26ನೇ ತಾರೀಕು ಕಾಂಗ್ರೆಸ್ಗೆ ನೀಡೋದ್ರ ಮುಖಾಂತರ ವೆಂಕಟರಮಣೇಗೌಡರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಒಂದೆರಡು ಮಾತನ್ನ ಮರ್ತಿಮೇಗೌಡರು ನಮ್ಮ MLC ಆಗಿದ್ದಂತ ಮರ್ತಿಮೇಗೌಡರು. ಪ್ರೀತಿಯ ಮತದಾರ ಬಂಧುಗಳೇ, ನಿಮ್ಮ ನೆಚ್ಚಿನ ಅಭಿಮಾನಿ ನಟ ಡಿ ಬಾಸ್ ಅವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಾವೆಲ್ಲ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ಬಂದಿದ್ದಾರೆ. ಕಳೆದ ಬಾರಿನೂ ಕೂಡ ಅವರ ಬೆಂಬಲಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಈಗ ಮತ್ತೆ ದರ್ಶನ್ ಅವರು ವೆಂಕಟರಮಣೇಗೌಡ ಉರ್ಫ್ ಸ್ಟಾರ್ ಚಂದ್ರ ಅವರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಹಸ್ತದ ಗುರುತಿಗೆ ಪರವಾಗಿ ಮತ ಕೇಳಲಿಕ್ಕೆ ಬಂದಿದ್ದಾರೆ. ತಾವೆಲ್ಲ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷವನ್ನ ಜಯಶೀಲರನ್ನಾಗಿ ಮಾಡಬೇಕು ವೆಂಕಟರಮಣೇಗೌಡರನ್ನ ಅಂತ ಹೇಳಿ ವಿನಂತಿ ಮಾಡಿ, ಈಗ ನಮ್ಮ ನೆಚ್ಚಿನ ನಟ ಡಿ ಬಾ ಒಂದು ನಿಮಿಷ ಇಲ್ಲಿ ವೈರ್ಗಣಿ ಸ್ವಲ್ಪ ಕ್ರಾಸ್ ವೈರ್ಗಳಿರೋ ಜಾಗದಲ್ಲಿ ನೋಡ್ಕೊಂಡು ಹೋಗಪ್ಪ. ನಡಿ ಮುಂದೆ ಬಂಧುಗಳಿಗೆ ನಮಸ್ಕಾರಗಳನ್ನ ಪ್ರತಿ ಬಾರಿಯೂ ದರ್ಶನ್ ಧರ್ಮದ ಪರವಾಗಿ ಚುನಾವಣೆ ಬರೋದು. ಕರ್ನಾಟಕ ಕಂಡಂತ ನಾಯಕ ನಟ ಮಂಡ್ಯದ ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ಮತ್ತೊಮ್ಮೆ ಮಂಡ್ಯದಲ್ಲಿ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದವನ್ನು ಕೋರಲಿಕ್ಕೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರ ಗೆಲುವಿಗಾಗಿ ನನ್ನ ಸ್ನೇಹಿತ ಉದಯ್ ಜೊತೆಯಲ್ಲಿ ಇವತ್ತು ನಿಮ್ಮೆಲ್ಲರ ದರ್ಶನ ಮಾಡ್ತಾ ನಿಜ ದರ್ಶನ್ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಆ ಒಂದು ಮಂಡ್ಯದಲ್ಲಿ ಕಾಂಗ್ರೆಸ್ ವಿಜಯ ಮಾಲೆ ವೆಂಕಟರಮಣೇಗೌಡರಿಗೆ ದೊರೆಯೋದಕ್ಕೆ ಇವತ್ತಿನ ಉತ್ಸಾಹ 26ನೇ ತಾರೀಕು ನಡೆಸತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಬೆಂಬಲ ಸೂಚಿಸೋದ್ರ ಮುಖಾಂತರ ದರ್ಶನ್ ಅಭಿಮಾನಿಗಳ ಶಕ್ತಿ ನಮಗೆ ನೀವು ಹೆಚ್ಚಿನ ರೀತಿಯಲ್ಲಿ ನೀಡಬೇಕು ಅನ್ನೋದನ್ನ ಬೇಡ್ಕೊಂಡು ನೇರವಾಗಿ ನಿಮ್ಮೆಲ್ಲರ ನಾಯಕ ದರ್ಶನ್ ಅವರು ಮಾತಾಡೋದಕ್ಕೆ ಮೊದಲೇ ಮದ್ದೂರಿನ ಶಾಸಕ ನನ್ನ ಸ್ನೇಹಿತ ಉದಯರವರೇ ಮಾತನಾಡ್ತಾರೆ. 26ರವರೆಗಿಲ್ಲಿ ನಿಮ್ಮೆಲ್ಲರ ಮಣ್ಣಿನ ಮಗ ಸ್ಟಾರ್ ಚಂದ್ರ ಅವರ ಪರವಾಗಿ ಅವರು ಇವತ್ತು ಬಂದಿದ್ದಾರೆ. ನೀವೆಲ್ಲ ಒಮ್ಮತದಿಂದ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನ ಎತ್ತಿಡಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡ್ತಾರೆ.
ಪಕ್ಷದ ಪರ ನಾನು ಬರಲ್ಲ, ಬರೋದು ಇಲ್ಲ. ಏನಕ್ಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರಣ್ಣವ್ರು ಮಾಡಿದಂತ ಸಹಾಯ ಇವತ್ತು ನೆನೆಸ್ಕೊಳ್ತೀವಿ, ಪ್ರೀತಿ ಆಶೀರ್ವಾದನೂ ಇಲ್ಲ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಇನ್ನೊಂದು ಇಲ್ಲೇ ಮಾಧ್ಯಮದವ್ರು ಇದ್ದಾರೆ, ಯಾಕಂದ್ರೆ ಈಗ ಹೇಳ್ಬಿಡ ನಮ್ಮ ಏನೇನೋ ಹಾಕ್ಬಿಟ್ರೆ ನಾವು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊದಲೇ ನಮ್ಮ ಉದಯಗೌಡರು ಹೇಳಿದ್ರು, ಏನಾರು ಸುಮಮ್ಮರ್ಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕು ಅಂತ. ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲ, ನಿಜ ಅಲ್ವಣ? ಈಗ ಕೇಳ್ಕೊಳ್ಳೋದು ನಾನು ಇಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರನಿಗೆ ಹಾಗೇನೆ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಹತ್ರ ಎಲ್ರಿಗೂ ಡಿ ಬಾಸ್ ದರ್ಶನ್ಗೆ, ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ, ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ ಎಲ್ರಿಗೂ ಧನ್ಯವಾದ. 26ಕ್ಕೆ ಕಾಂಗ್ರೆಸ್ನ ಗೆಲುವು ನಿಮ್ಮ ಗೆಲುವಾಗಿರ್ಬೇಕು. ಕರೆಕ್ಟ್ ಆಫ್ ದಯವಿಟ್ಟು ಮೇಲೆ ದಾರಿ ಕೊಡಿ, ದಾರಿ ಕೊಡಿ ಅಂತಾರೆ.